ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಮೊದಲನೇ ಚಾಪ್ಟರಿನ 4ನೇ ಸೆಷನ್ಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ಚರ್ಚೆಗೆ ಒಳಪಡಿಸ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ನಮ್ಗೀಗಾಗಲೇ ನಾವು ಕೆಲವೊಂದು ಸಂಗತಿಗಳನ್ನು ಅಂದರೆ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಅದರ ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅದರ ಸ್ವರೂಪ, ವ್ಯಾಪ್ತಿ ಮತ್ತೆ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳನ್ನು ನಾವು ಈಗಾಗಲೇ ಚರ್ಚೆಗೆ ಒಳಪಡಿಸಿದ್ದೀವಿ. ಅದೇ ತರ ನಮ್ಗೆ ಇವಾಗ ಈ ಸೆಷನ್ ಅಲ್ಲಿ ನಾವು ಬಹಳ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗಿರುವಂತಹದ್ದು ಅಂತಂದ್ರೆ ರಾಜಕೀಯ ಸಿದ್ಧಾಂತದ ಒಂದು ಇದರಲ್ಲಿ ನಾವು ಯಾವ್ಯಾವ ಪ್ರಮುಖವಾಗಿ ಯಾವ ಒಂದು ಸಿದ್ಧಾಂತಗಳನ್ನ ನಾವು ಅಧ್ಯಯನ ಮಾಡಬೇಕು. ನಿಮ್ಗೆ 2 ತರದ ವಿಧಗಳ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ. ಒಂದು ಮೌಲ್ವಿಕ, ಮತ್ತೊಂದು ವಾಸ್ತವಾಂಶ ಆಧಾರಿತ ಅಥವಾ ವೈಜ್ಞಾನಿಕ ಸಿದ್ಧಾಂತ. ಸೊ ಇಲ್ಲಿ ನಮ್ಗೆ ಆ 2ರ ನಡುವಿನ ಒಂದು ಬೈಫರ್ಕೇಶನ್ ಅಂತಂದಾಗ, ಅದರ ನಡುವಿನ ವ್ಯತ್ಯಾಸ ಅಂದಾಗ, ಒಂದು ವ್ಯಾಲ್ಯೂ ಲೋಡೆಡ್ ಅಂದ್ರೆ ಯಾವ್ದನ್ನ ನಾವು ಮೌಲ್ವಿಕ ಸಿದ್ಧಾಂತ ಅಂತ ಕರಿತೀವಲ್ಲ, ಅದು ಮೌಲ್ಯವನ್ನ, ನೈತಿಕತೆಯನ್ನ, ಕಲ್ಪನೆಯನ್ನ ಒತ್ತು ಕೊಟ್ಕೊಂಡು ಇರಬಹುದಾದಂತಹ ಸಿದ್ಧಾಂತಗಳಾಗಿರುತ್ತೆ. ಸೊ ಯಾವುದು ಇನ್ನೊಂದು ವೈಜ್ಞಾನಿಕ ಅಂದಾಗ ವೈಜ್ಞಾನಿಕತೆಗೆ, ವಸ್ತುಸ್ಥಿತಿಗೆ, ವಾಸ್ತವಿಕಾಂಶಗಳ ಆಧಾರಕ್ಕೆ, ಒಂದು ಸಾಂಸ್ಥಿಕ ರಚನೆಗೆ, ವ್ಯಕ್ತಿಯ ನಡವಳಿಕೆಗೆ ಒತ್ತು ಕೊಡುವಂತಹ ಒಂದು ಎಂಪಿರಿಕಲ್ ಥಿಯರಿಯನ್ನ ನಾವು ಈಗಾಗಲೇ ಚರ್ಚೆಗೆ ಒಳಪಡಿಸಿದ್ದೀವಿ. ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ನಾವು ಸಿದ್ಧಾಂತದ ವಿಧಗಳು, ಸಾಂಪ್ರದಾಯಿಕ ಸಿದ್ಧಾಂತದ ವಿಧಗಳಲ್ಲಿ ನಾವು ನೋಡಬಹುದಾಗಿರುವಂತಹದ್ದು ಒಂದು ಆದರ್ಶದ ಒಂದು ಪರಿಕಲ್ಪನೆ ಇರ್ಬೋದು, ಆಮೇಲೆ ಮೆಟೀರಿಯಲಿಸ್ಟಿಕ್ ಪರ್ಸೆಪ್ಟಿವ್ ಇರ್ಬೋದು, ಸಾಂಪ್ರದಾಯಿಕ ಒಂದು ದೃಷ್ಟಿಕೋನ ಇರ್ಬೋದು, ಉದಾರವಾದಿ ದೃಷ್ಟಿಕೋನ ಇರ್ಬೋದು, ಮತ್ತೆ ರಾಡಿಕಲ್ ಪರ್ಸ್ಪೆಕ್ಟಿವ್. ಈ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಂದು ವಿಧಗಳು, ದೃಷ್ಟಿಕೋನಗಳು ಏನನ್ನ ಹೇಳ್ತಾ ಹೋಗುತ್ತೆ ಅನ್ನೋಂತಹದ್ದನ್ನ ನಾವು ಚರ್ಚೆಗೆ ಒಳಪಡಿಸೋಣ. ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ we are discussed about the types of political theory, category of the political theory. There are 2 categories. One is normative and another one is empirical. Normative, the main difference between these 2 theories, normative theory is value oriented theory, ethical oriented theory, but realistic empirical theory is based on empirical aspect, value free theory, and it give much importance to the scientific aspect or scientific approach. So now we are discussing about the types of traditional theory. So in this theory we are examining the idealistic perspective, materialistic perspective, conservative perspective, then liberal perspective, radical perspective. So all these theories, all these traditional theory, idealistic, materialistic, then conservative, liberal, radical perspective. So let us be examine one by one theory. The first theory is idealistic political theory. So idealistic political theory, the term it means idealism is a term. Idealism is a term with several related meanings. The term idealism the term is related to so many meanings. It comes directly from the Greek idealisms, which derives from the word idea, ವಿದ್ಯಾರ್ಥಿಗಳೇ, ನಿಮಗೆ ನಾನು ಹೇಳ್ತಾ ಹೋದೆ, ಒಂದಾದ್ಮೇಲೆ ಒಂದು ಸಿದ್ಧಾಂತಗಳನ್ನ ನಾವು ಪರೀಕ್ಷೆಗೆ ಒಳಪಡಿಸೋಣ ಅಂತ ಹೇಳ್ತಾ ಹೋದೆ. ಸೊ ಇಲ್ಲಿ ನಮ್ಗೆ
ಈ ಪದವನ್ನೇ ಹೇಳೋ ಹಾಗೆ ಐಡಿಯಲಿಸ್ಟಿಕ್ ಅನ್ನುವಂತಹದ್ದು ಒಂದು ಆದರ್ಶವಾದವನ್ನ ಹೇಳುವಂತಹ ಆದರ್ಶದ ಒಂದು ಸಿದ್ಧಾಂತ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಈ ಪದ ನಮ್ಗೆ ಆದರ್ಶದ ಪದದ ಅರ್ಥದಲ್ಲೇ ಅದು ಏನನ್ನ ಹೇಳಕ್ ಹೊರಟಿದೆ, ಅದರ ಉದ್ದೇಶ ಏನು ಅನ್ನುವಂತಹದ್ದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ರಾಜಕೀಯ ಸಿದ್ಧಾಂತ ಅಥವಾ ರಾಜ್ಯದ ಬಗ್ಗೆ ಇರ್ಬೋದು, ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಒಂದು ಸಿದ್ಧಾಂತ ಯಾವ ನೆಲೆಗಟ್ಟಿನ ಅಡಿಯಲ್ಲಿ ವ್ಯವಸ್ಥೆಯನ್ನ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡುತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಈ ಐಡಿಯಲಿಸಂ ಅನ್ನುವಂತಹ ಪದ ಅನೇಕ ಅರ್ಥಗಳನ್ನ ನಮ್ಗೆ ಕೊಡ್ತಾ ಹೋಗುತ್ತೆ. ದ ಟರ್ಮ್ ಐಡಿಯಲಿಸಂ is related to several meanings, but it comes from Greek word idealism, idealismos, idealisms. It means ideas. It derives from the word idea. ಸೊ ಇಲ್ಲಿ ಗ್ರೀಕರ ಪದವಾದ, ನೇರವಾಗಿ ನಾವು ಗ್ರೀಕರ ಪದವಾದಂತಹ ಐಡಿಯಾಸ್ ಅನ್ನುವಂತಹ ಐಡಿಯಾಲಿಸಮ್ ಅನ್ನುತ್ತೆ, ಅಂದ್ರೆ ಸ್ಪೆಲ್ ಮಾಡ್ತಾ ಇದ್ದೀನಿ, ನಿಮಗೆ ನೋಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. IDEALISMOS ಅನ್ನುವಂತಹ ಪದದಿಂದ ಬಂದಿದ್ದು. ಅದರ ಅರ್ಥ ಏನಾಗತ್ತೆ ಅಂದ್ರೆ ಅನೇಕ ಕಲ್ಪನೆಗಳನ್ನ, ದ ವರ್ಡ್ ಐಡಿಯಾ ಅನ್ನುವಂತಹದ್ದು ಕಲ್ಪನೆಗಳನ್ನ, ಆದರ್ಶಗಳನ್ನ ಒಳಗೊಂಡಂತಹ ಅಂಶ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ದ ಥಿಯರಿ ಇಸ್ ಟೋಟಲಿ ಬೇಸ್ಡ್ ಆನ್ ನಾರ್ಮ್ಸ್ ಅಂಡ್ ವ್ಯಾಲ್ಯೂಸ್. ಅಂದ್ರೆ ಈ ಸಿದ್ಧಾಂತ ಸಂಪೂರ್ಣವಾಗಿ ಮೌಲ್ಯವನ್ನ, ನೈತಿಕತೆಯನ್ನ ಒಳಗೊಂಡಂತಹ ಸಿದ್ಧಾಂತ. ಅಂದ್ರೆ ಇವರ ಪ್ರಕಾರ ರಾಜ್ಯದ ಉದ್ದೇಶ ಏನಾಗಿರ್ಬೇಕು, ನೈತಿಕತೆಯ ನೆಲೆಗಟ್ಟಿನ ಮೇಲೆ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾರೆ. ರಾಜ್ಯದ ಕಾರ್ಯ ಏನಾಗಿರ್ಬೇಕು, ವ್ಯಕ್ತಿ ಇರ್ಬೋದು, ಆಲ್ಮೋಸ್ಟ್ ಆಲ್ ಒಂದು ವ್ಯವಸ್ಥೆಯನ್ನ ನೀವು ಕಟ್ಟಬೇಕು ಅಂತ ಅಂದಾಗ, ಸೊ ಇವರು ಯಾವ ನೆಲೆಗಟ್ಟಿನ ಅಡಿಯಲ್ಲಿ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಆದರ್ಶ ಅಥವಾ ನೈತಿಕತೆಯ ನೆಲೆಗಟ್ಟಿನ ಅಡಿಯಲ್ಲಿ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮುಖವಾಗಿ ಅಂತಂದ್ರೆ ದ ಎಕ್ಸಿಸ್ಟೆನ್ಸಿ ಆಫ್ ಸಿಚುಯೇಷನ್ ನೆವರ್ ಮ್ಯಾಟರ್ಡ್. ದ ಎಕ್ಸಿಸ್ಟೆನ್ಸಿ ಆಫ್ ದ ಸಿಚುಯೇಷನ್ ನೆವರ್ ಮ್ಯಾಟರ್ಡ್ to the philosophers. The main concept, the idealistic thinkers, they don't bother about the present situation or existence situation. They were keen on prescribing a standard model of political institutions. So this is important aspect. Yes, of course, the theory is based on norms or values, but the norms or values is not related to the existence of the situation. The philosopher, they are not bothered about the practical aspect. They given a model of political institutions. ಅಂದ್ರೆ ಇವರು ರಾಜಕೀಯ ಚಿಂತಕರು ಅಥವಾ ಸಿದ್ಧಾಂತಕಾರರು ನಿಮಗೆ ಇರುವಂತಹ ಅಂದ್ರೆ ಏನೋ ಪ್ರೆಸೆಂಟ್ ಸಿಚುಯೇಷನ್ ಅಂತ ಏನ್ ಕರಿತಾ ಹೋಗ್ತಿರಲ್ಲ, ಇವಾಗ ನಮ್ಗೆ ಪ್ರಸ್ತುತವಾಗಿ ಏನ್ ಇದೆ ಅಂತ ಅನ್ನೋಂತಹದ್ರ ಬಗ್ಗೆ ಅವರು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಸೊ ಇವತ್ತು ನಮ್ಮಲ್ಲಿ ಬಡತನ ಇರ್ಬೋದು, ಅಥವಾ ನಮ್ಮಲ್ಲಿ ಬೇರೆ ತರದ ಈಗ ಕರೋನಾ ಅಂತದಂತ ಅನೇಕ ಕ್ರೈಸಿಸ್ ನಮ್ಮಲ್ಲಿ ಉತ್ಪನ್ನ ಆಗಿರುತ್ತೆ. ಅದನ್ನ ಹೇಗ್ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಅದಕ್ಕೆ ಹೆಚ್ಚು ಒತ್ತು ಕೊಡುವಂತಹದ್ರ ಬದಲಾಗಿ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಒಂದು ಮಾಡೆಲ್ ಅನ್ನ, ಒಂದು ಈ ವ್ಯವಸ್ಥೆಗೆ ಬೇಕಾಗಿರುವಂತಹ ಪೊಲಿಟಿಕಲ್ ಫ್ರೇಮ್ ವರ್ಕ್ ಅಥವಾ ಪೊಲಿಟಿಕಲ್ ಮಾಡೆಲ್ ಅನ್ನ ಅವರು ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಸೊ ಆ ಮಾಡೆಲ್ ನಿಮ್ಗೆ ಏನಾಗಿರ್ಬೋದು, ಆದರ್ಶ ರಾಜ್ಯದ ಮಾಡೆಲ್ ಆಗಿರ್ಬೋದು, ಅದು ರಾಮರಾಜ್ಯದ ಮಾಡೆಲ್ ಆಗಿರ್ಬೋದು, ಅಥವಾ ಅದು ನಿಮಗೆ ರಾಜ್ಯರಹಿತ ವ್ಯವಸ್ಥೆ ಅಥವಾ ಕಾರ್ಮಿಕರ ಒಂದು ಸರ್ವಾಧಿಕಾರವನ್ನ ಒಳಗೊಂಡಂತಹ ಮಾಡೆಲ್ ಆಗಿರ್ಬೋದು, ವಾಟ್ ಎವರ್ ಇಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದೇ ಡೋಂಟ್ ಬಾದರ್ ಅಬೌಟ್ ದ ಎಕ್ಸಿಸ್ಟೆನ್ಸ್ ಸಿಚುಯೇಷನ್ ನೆವರ್ ಮ್ಯಾಟರ್ ಟು ದ ಫಿಲಾಸಫರ್. ಅಂದ್ರೆ ಅದು ಅವ್ರಿಗೆ ವಿಷಯನೇ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೆ ಪ್ರಿಸ್ಕ್ರೈಬಿಂಗ್ ಎ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಒಂದು ಮಾಡೆಲ್ ಅನ್ನ, ಒಂದು ಇದನ್ನ ಅವರು ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಐಡಿಯಲಿಸಮ್ ಇಸ್ ಎ ಮೆಟಾಫಿಸಿಕಲ್ ವ್ಯೂ ದಟ್ ಅಸೋಸಿಯೇಟ್ ರಿಯಾಲಿಟಿ ಟು ಐಡಿಯಾಸ್ ಇನ್ ದ ಮೈಂಡ್ ರಾದರ್ ದೆನ್ ಟು ಮೆಟೀರಿಯಲ್ ಆಬ್ಜೆಕ್ಟ್ಸ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಐಡಿಯಲಿಸಮ್ ಇಸ್ ಎ ಮೆಟಾಫಿಸಿಕಲ್ ವ್ಯೂ ದಟ್ ಅಸೋಸಿಯೇಟ್ reality to ideas in the mind rather than material objects. It lays emphasis on the mental or spiritual components of experiences and renounce
ದ ನೋಷನ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸಿ. ಅಂದ್ರೆ ಆದರ್ಶವಾದಿಗಳ ಮಾಡೆಲ್ ಹೇಗಿರುತ್ತೆ ಅನ್ನೋದಾದ್ರೆ, ಅಂದ್ರೆ ಊಹೆಗೆ ಕಲ್ಪನೆಯನ್ನ ತಲೆಯಲ್ಲಿ ಇಟ್ಕೊಂಡು ಪ್ರೆಸೆಂಟ್ ಸಿಚುಯೇಷನ್ ಅನ್ನ ಅರ್ಥ ಮಾಡಿಸ್ಬೇಕಾದಾಗ, ವಿಶ್ಲೇಷಣೆಗೆ ಒಳಪಡಿಸ್ಬೇಕಾದಾಗ, ಒಂದು ಮಾಡೆಲ್ ಅನ್ನ ಕೊಡ್ಬೇಕಾದಾಗ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸೊ ತಮ್ಮದೇ ಆಗಿರುವಂತಹ ಒಂದು ಅನೇಕ ಪರಿಕಲ್ಪನೆಗಳನ್ನ, ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶಗಳಿರ್ಬೋದು, ಇದನ್ನ ಅವರು ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಇವರು ಸ್ಪಿರಿಚುವಲ್ ಕಾಂಪೋನೆಂಟ್ಸ್ ಅದು ಯಾವುದನ್ನ ಒಳಗೊಂಡಿರುತ್ತೆ ಅನ್ನೋದಾದರೆ, ಒಂದು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ, ಅದು ನೈತಿಕತೆ ಇರ್ಬೋದು, ಅಥವಾ ಧರ್ಮ, ಅಥವಾ ಸ್ಪಿರಿಚುವಲ್ ಆಧ್ಯಾತ್ಮಿಕತೆ ಅಂತ ಏನ್ ಕರಿತಾ ಹೋಗ್ತೀವಲ್ಲ, ಈ ಅಂಶಗಳನ್ನ ಒಳಗೊಂಡಂತಹ ಮತ್ತೆ ತಮ್ಮ ಅನುಭವದ ಮೂಲಕ ಕೆಲವೊಂದು ಮಾಡೆಲ್ ಅನ್ನ ನಮ್ಮ ಮುಂದೆ ಕೊಡುವಂತಹ ಪ್ರಯತ್ನವನ್ನ ಐಡಿಯಲಿಸ್ಟಿಕ್ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದು ಅಂತಂದ್ರೆ, ಆದರ್ಶವಾದ ಅಂತ ಅಂದಾಗ ನಾರ್ಮಲ್ ಆಗಿ ನಾವು ಇದನ್ನ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಪೊಲಿಟಿಕಲ್ ಐಡಿಯಾಲಿಸಮ್ ಅನ್ನುವಂಥದ್ದು ಇಸ್ ಎ ಲಿಬರಲ್ ಥಿಯರಿ ಆಫ್ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ದ ಫಿಲಾಸಫಿಕ್ ಅಂದ್ರೆ ಇದು ನಮ್ಗೆ ಏನಾಗುತ್ತೆ ಅಂತಂದ್ರೆ, ಐಡಿಯಲಿಸಮ್ ಅನ್ನುವಂತಹದ್ದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಅಥವಾ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗಿರುವಂತಹ ಒಂದು ಎಥಿಕ್ಸ್ ಆಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇಟ್ ಈಸ್ ಬೇಸ್ಡ್ ಆನ್ ದ ಲಿಬರಲ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಲಿಬರಲ್ ಕಾನ್ಸೆಪ್ಟ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಆಗಿರುವಂತಹದ್ದನ್ನು ನಾವು ನೋಡ್ತಾ ಹೋಗ್ಬಹುದು. ಸೊ ದೆನ್ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ಎ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಕಂಡಕ್ಟ್ ವಾಸ್ ಇಮ್ಯಾಜಿನೇಟ್ ದಟ್ ಕುಡ್ substitute the existing conduct of a situation without addressing the core issues or describing the problems present, hence the theories deviated from reality. ಎಷ್ಟು ಜನ ಹೇಳ್ತಾ ಹೋಗ್ತಾರೆ ನೋಡಿ, ಎ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಕಂಡಕ್ಟ್, ಒಂದು ನಿಶ್ಚಿತ ಮಾದರಿಯನ್ನ ತಮ್ಮ ಕಲ್ಪನೆ ಅಥವಾ ಊಹೆಗಳ ಮೂಲಕ ಕೊಡ್ತಾ ಹೋಗುವಂತಹದ್ರ ಮೂಲಕ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸೊ ಅಂದ್ರೆ ಇಲ್ಲಿರುವಂತಹ ವ್ಯವಸ್ಥೆ ಅಂದ್ರೆ ಸಿಚುಯೇಷನ್, ಪ್ರಸ್ತುತ ಒಂದು ಸಿಚುಯೇಷನ್ ಅಥವಾ ಸಂದರ್ಭ ಸನ್ನಿವೇಶವನ್ನ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂತ ಅನ್ನೋದಾದ್ರೆ, ಅದರ ಸಮಸ್ಯೆಗಳನ್ನ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಡಿವಿಯೇಟ್ ಮಾಡ್ತಾ ಹೋಗ್ತಾರೆ, ರಿಯಾಲಿಟಿಯಿಂದ ಅಥವಾ ವಸ್ತುಸ್ಥಿತಿಯಿಂದ ಹೊರಗಿರುವಂತಹ ಪ್ರಯತ್ನ ಮಾಡ್ತಾರೆ. ಇದೊಂಥರ ಏನಾಗಿರುತ್ತೆ ನಿಮಗೆ ಅಂತಂದ್ರೆ, ಒಂಥರ ಇಮ್ಯಾಜಿನೇಷನ್ ಅನ್ನ ಬೇಸ್ ಆಗಿಟ್ಕೊಂಡು ಅಥವಾ ಕಲ್ಪನೆಯನ್ನ ಆಧಾರವಾಗಿ ಇಟ್ಕೊಂಡು ಹೇಳುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅಕಾರ್ಡಿಂಗ್ ಟು ಐಡಿಯಲಿಸ್ಟ್ ಮ್ಯಾನ್ ಹ್ಯಾಸ್ ಟು ಫ್ಯಾಕ್ಟ್ಸ್, ಅಂದ್ರೆ ಮನುಷ್ಯ ಎರಡು ತರದ ಗುಣಗಳನ್ನ ಹೊಂದಿದ್ದಾನೆ. ಅಕಾರ್ಡಿಂಗ್ ಟು ಐಡಿಯಲಿಸ್ಟ್ ಮ್ಯಾನ್ ಹ್ಯಾಸ್ ಟು ಫ್ಯಾಕ್ಟ್ಸ್, ಒನ್ ಈಸ್ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ಅವ್ರು ಹೇಳೋ ಹಾಗೆ. ಸೊ ಇಲ್ಲಿ ಇದನ್ನ ಹೇಳ್ಬೇಕಾದಾಗ ಅಕಾರ್ಡಿಂಗ್ ಟು ದೆಮ್ ಮ್ಯಾನ್ ಹ್ಯಾಸ್ ಎ ಟು ಫ್ಯಾಕ್ಟ್ಸ್. ಯಾವುದು? ಮನುಷ್ಯ ಎರಡು ಅಂಶಗಳಿಂದ ಒಳಗೊಂಡಿರ್ತಾನೆ. ಒಂದು ಆಧ್ಯಾತ್ಮಿಕತೆ, ಸ್ಪಿರಿಚುವಲ್ ಇರಬಹುದು, ಇನ್ನೊಂದು ಮೆಟೀರಿಯಲಿಸ್ಟಿಕ್, ಭೌತಿಕತೆಯನ್ನ ಒಳಗೊಂಡಂತಹ ಇದಾಗಿರ್ತಾನೆ. ಸೊ ಇಲ್ಲಿ when the emphasis is on a realization of spiritual life, it is idealism. ಸೊ ಇವರು ಪ್ರಕಾರ ಮನುಷ್ಯ ಎರಡು ಅಂಶಗಳನ್ನ ಒಳಗೊಂಡಿರ್ತಾನೆ. ಸೊ ಅದ್ರ ಪ್ರಕಾರ ಒಂದು ಭೌತಿಕ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಎಂತಂದ್ರೆ ಭೌತಿಕ ಅಂಶಗಳಿಗೆ ಒತ್ತು ಕೊಡುವಂತಹದ್ದು, ಇನ್ನೊಂದು ಆಧ್ಯಾತ್ಮಿಕತೆಗೆ ಅಥವಾ ನೈತಿಕತೆಗೆ ಒತ್ತು ಕೊಡುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಇವನನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ನೈತಿಕತೆಯ ನೆಲೆಗಟ್ಟಿನ ಸ್ಪಿರಿಚುವಲ್ ಲೈಫ್ ಅನ್ನ ಆಧಾರವಾಗಿ ಇಟ್ಕೊಂಡು ಸೊ ಐಡಿಯಲಿಸಮ್ ಫ್ರೇಮ್ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಐಡಿಯಲಿಸ್ಟ್ ಡಸ್ ನಾಟ್ ಹ್ಯಾವ್ ಕನ್ಸಿಡರೇಷನ್ ಫಾರ್ ಮೆಟೀರಿಯಲ್ ವ್ಯಾಲ್ಯೂಸ್ ಆಫ್ ಲೈಫ್. So don't bother. The idealist does not have consideration for material values of life. ಅಂದ್ರೆ ವ್ಯಕ್ತಿಯ ನಡವಳಿಕೆಯಲ್ಲಿ ಭೌತಿಕ ಅಂಶಗಳು, ಮೆಟೀರಿಯಲಿಸ್ಟಿಕ್ ಆಸ್ಪೆಕ್ಟ್ ಎಷ್ಟು ಪ್ರಭಾವವನ್ನ ಬೀರತ್ತೆ ಅನ್ನುವಂತಹದ್ರ ಬಗ್ಗೆ ಅವರು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಸೊ ಇಲ್ಲಿ ಈ ಕಾರಣಕ್ಕೆ ದ ಐಡಿಯಲಿಸ್ಟ್ ಮೈಂಡ್ ಅಂಡ್ ಸೋಲ್ ರಾದರ್ ದ್ಯಾನ್ ದ ಮ್ಯಾಟರ್ ಅಂಡ್ of the body. According to idealist, mind and soul rather than the matter and the body are more important. So ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗುತ್ತಾರೆ ನೋಡಿ. ಇಲ್ಲಿ ಐಡಿಯಲಿಸ್ಟಿಕ್ಗೆ ವ್ಯಕ್ತಿಯ
ಬುದ್ಧಿ ಮತ್ತೆ ಆತ್ಮ ಬಹಳ ಪ್ರಮುಖವಾಗಿರುತ್ತೆ. ಅವನ ಮನಸ್ಸು ಮತ್ತೆ ಅವನ ಇದು ಮ್ಯಾಟರ್ ಮತ್ತೆ ಅವನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಹೋಲಿಸಿದ್ರೆ ಮೈಂಡ್ ಅಂಡ್ ಸೋಲ್ ಅನ್ನುವಂತಹದ್ದು ಹೆಚ್ಚು ಪ್ರಮುಖವಾಗಿರುವಂತಹ ಅಂಶ ಆಗಿರುವಂತಹದ್ದು ಅವ್ರ ಪ್ರಕಾರ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಒಂದು ಅಂಶವನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಐಡಿಯಲಿಸಂ ಅನ್ನುವಂತಹ ಪರಿಕಲ್ಪನೆ ನಿಮಗೆ ಒಂದು ಆದರ್ಶದ ನೆಲೆಗಟ್ಟಿನ ಅಡಿಯಲ್ಲಿ ವ್ಯವಸ್ಥೆಯನ್ನ ವಿಶ್ಲೇಷಣೆ ಮಾಡುವಂತಹ, ಸಮಸ್ಯೆಯನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಅದು ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ರಾಜಕೀಯಕ್ಕೆ ಒಂದು ನೈತಿಕತೆಯ ನೆಲೆಗಟ್ಟನ್ನ, ಒಂದು ಆದರ್ಶದ ನೆಲೆಗಟ್ಟನ್ನ ಒದಗಿಸುವಂತಹ ಪ್ರಯತ್ನವನ್ನ ಇದು ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಇದರ ಪ್ರಮುಖವಾಗಿರುವಂತಹ ಲಕ್ಷಣ ಅಂತಂದಾಗ ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇಟ್ ಬಿಲೀವ್ಸ್ ದಟ್ ಫಾಲೋಯಿಂಗ್ ಮೊರಾಲಿಟಿ ಅಂಡ್ ಮಾರಲ್ ವ್ಯಾಲ್ಯೂಸ್. Then their relations, nations can not only secure their own development but also can help the world to eliminate war, inequality, despotism, tyranny, violence and force. So ಅವ್ರ ಪ್ರಕಾರ ನೈತಿಕತೆ ಮೌಲ್ಯದ ಮೂಲಕ ನಾವೇನಾದ್ರೂ ಅಭಿವೃದ್ಧಿಯನ್ನ ಸಾಧಿಸಬಹುದೇ ಹೊರತು ಯುದ್ಧ ಇರ್ಬೋದು ಅಥವಾ ಸಾಮ್ರಾಜ್ಯಶಾಹಿ ಅಥವಾ ಅಧಿಪತ್ಯವನ್ನ ಸ್ಥಾಪಿಸುವಂತಹದ್ರ ಮೂಲಕ ನಾವೇನನ್ನು ಸಾಧಿಸೋದಿಕ್ಕೆ, ಹಿಂಸೆಯಿಂದ ನಾವೇನನ್ನು ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಮ್ಗೆ ಪ್ರಮುಖವಾಗಿ ಈ ಹಂತದಲ್ಲಿ ನಾವು ನೋಡುವಂತಹ ಪ್ರಮುಖವಾದಂತಹ ಚಿಂತಕರು ಅಂತಂದ್ರೆ ಪ್ಲೇಟೋನ ಐಡಿಯಲಿಸ್ಟಿಕ್ ಪರ್ಸೆಪ್ಷನ್, ಆದರ್ಶ ರಾಜ್ಯದ ಚಿತ್ರಣವನ್ನ ಕೊಡುವಂತಹ ಪ್ಲೇಟೋನ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಪ್ಲೇಟೋ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಅಂದಿನ ಒಂದು ಅರಾಜಕತೆ ಬಗ್ಗೆ ವಿವರಿಸ್ಬೇಕಾದಾಗ ಅವನು ಹೇಳುವಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನಾನು ಸೃಷ್ಟಿ ಮಾಡ್ಬೇಕು ಅನ್ನುವಂತಹ ರಾಜ್ಯ ಅದು ದೇವಲೋಕದಲ್ಲಿ ಮಾತ್ರ ಇರೋದಿಕ್ ಸಾಧ್ಯ ಇದೆ, ಅದು ಭೂಲೋಕದಲ್ಲಿ ಇರೋದಿಕ್ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ನೀವು ಆತರ ಆಗ್ಬೇಕು ಅನ್ನೋದಾದ್ರೆ ಸೊ ಅದನ್ನ ನೀವು ಅಂದ್ರೆ ಭೂಮಿ ಮೇಲೆ ನೋಡಕ್ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಪರಿಪೂರ್ಣವಾದಂತಹ ರಾಜ್ಯವನ್ನ ಪರಿಪೂರ್ಣ ವ್ಯಕ್ತಿಗಳಿಂದ ಸೃಷ್ಟಿ ಮಾಡಬಹುದು ಅನ್ನುವಂತಹ ಮಾತನ್ನ ಪ್ಲೇಟೋ ಕೊಡುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ತರದ ಒಂದು ಮಾಡಲನ್ನ ಅಂದ್ರೆ ಒಂದು ತತ್ವಜ್ಞಾನಿ ಅರಸನ ಮಾಡಲನ್ನ ಕೊಡುವಂತಹ ಪ್ರಯತ್ನ, ಅರಿಸ್ಟಾಟಲನ ಒಂದು ಮಧ್ಯಮ ವರ್ಗದ ಒಂದು ಮಾಡಲನ್ನ, ಸಾಕ್ರೆಟಿಸರ ಒಂದು ಬುದ್ಧಿವಂತರ ಒಂದು ಮಾಡಲನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಹೆಗಲ್ ಇರ್ಬೋದು, ವುಡ್ರೋ ವಿಲ್ಸನ್, ಎಸ್ಪೆಷಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಲ್ಲಿ ವುಡ್ರೋ ವಿಲ್ಸನ್ ನಾವು ರೆಫರ್ ಮಾಡ್ತಾ ಹೋಗ್ತೀವಿ. ಸೊ ಅವ್ರು ಹೇಳೋ ಹಾಗೆ ಒಂದು ಯುದ್ಧರಹಿತ ಜಾಗತಿಕ ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಸಹಕಾರ ಮತ್ತೆ ಸೌಹಾರ್ದದ ಮೂಲಕ ಸ್ಥಾಪನೆ ಮಾಡಬಹುದು ಅನ್ನೋ ಕಾರಣಕ್ಕೆ ಲೀಗ್ ಆಫ್ ನೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಹೀಗೆ ಇದ್ರ ಜೊತೆಗೆ ನೀವು ಗಾಂಧಿಯನ್ನು ಸೇರಿಸ್ಕೊಳ್ತಾ ಹೋಗ್ಬೋದು. ಮಹಾತ್ಮ ಗಾಂಧೀಜಿಯವರ ಒಂದು ಪರಿಕಲ್ಪನೆ ಅಂದ್ರೆ ಒಂದು ವ್ಯವಸ್ಥೆಯನ್ನ, ಒಂದು ರಾಜ್ಯವನ್ನ ನಾವು ಯಾವ ಬೇಸ್ ಮೇಲೆ ಕಟ್ಟೋದಿಕ್ ಸಾಧ್ಯ ಇದೆ ಅನ್ನೋದಕ್ಕೆ ಅನೇಕ ಮಾಡೆಲ್ಗಳನ್ನ ನಮ್ಗೆ ಗಾಂಧೀಜಿಯವರು ಕೊಟ್ಟಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ದ ಐಡಿಯಲಿಸ್ಟಿಕ್ ಥಿಯರಿ ಕನ್ಸೀವ್ ದ ಸ್ಟೇಟ್ ಹ್ಯಾಸ್ ಎ ಫಂಡಮೆಂಟಲ್ ಅಂಡ್ ಎಥಿಕಲ್ ಅಸೋಸಿಯೇಷನ್. ಇವ್ರ ಪ್ರಕಾರ ರಾಜ್ಯ ಅನ್ನುವಂತಹದ್ದು ಒಂದು ಮೂಲಭೂತವಾದಂತಹ ಒಂದು ನೈತಿಕ ಸಂಸ್ಥೆ ಆಗಿದೆ ಅನ್ನುವಂತಹದನ್ನ ನೋಡಿದ್ರೆ ಐಡಿಯಲಿಸ್ಟಿಕ್ ಥಿಯರಿ ಕನ್ಸೀವ್ ದ ಸ್ಟೇಟ್ ಆಸ್ ಫಂಡಮೆಂಟಲ್ ಅಂಡ್ ಎಥಿಕಲ್ ಅಸೋಸಿಯೇಷನ್ ಅಂತ ಕರೀತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ದೇಮ್ ಮ್ಯಾನ್ ಹ್ಯಾಸ್ ಎ ಸೋಷಿಯಲ್ ಆರ್ ಪೊಲಿಟಿಕಲ್ ಅನಿಮಲ್ in the sense of the he can develop his potentiality in and through member of the state. ಅಂದ್ರೆ ರಾಜ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಯಾವಾಗ ಅವನ ಇದನ್ನ ಬೆಳೆಸ್ಕೊಳ್ಳಕ್ ಸಾಧ್ಯ ಇದೆ ಅಂದ್ರೆ ರಾಜ್ಯದ ಅಡಿಯಲ್ಲಿ ಮಾತ್ರ ಅನ್ನುವಂತಹ ಮಾತನ್ನ ಹೇಳೋದನ್ನ ನೋಡ್ತಾ ಹೋಗ್ತೀವಿ. ದೇರ್ ಕ್ಯಾನ್ ಬಿ ನೋ ಅಪೋಸಿಷನ್ ಬಿಟ್ವೀನ್ ದ ಇಂಡಿವಿಜುವಲ್ ಅಂಡ್ ದ ಸ್ಟೇಟ್ ಅನ್ನುವಂತಹ ಮಾತನ್ನ, ಅಂದ್ರೆ ಕೆಲವು ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಇವ್ರುಗಳು ಹೇಳುವಂತ ಅನೇಕ ಅಂಶಗಳನ್ನ ನಾವು ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ಇದ್ರ ಜೊತೆಗೆ ನಿಮ್ಗೆ ಫ್ಯೂಚರ್ಸ್ ಅಂತ ಅಂದಾಗ ಉಟೋಪಿಯನ್ ಆರ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ವಾಟ್ ಶುಡ್ ಬಿ ದ ರಿಯಾಲಿಟಿ ಮ್ಯಾಟರ್ಡ್ ಇನ್ಸ್ಟೆಡ್ ಆಫ್ ವಾಟ್ ಈಸ್ ದ ರಿಯಾಲಿಟಿ. ಸೊ ಇಲ್ಲಿ ಒಂದು ಉಟೋಪಿಯನ್ ಅಂತ ಅಂದಾಗ ಕಲ್ಪನೆಗೆ ಹೆಚ್ಚು ಒತ್ತು ಕೊಡುವಂತಹ ಅಥವಾ ಊಹೆಗೆ ಹೆಚ್ಚು ಒತ್ತು ಕೊಡುವಂತಹ ನೈಜತೆ ವಾಸ್ತವಿಕಾಂಶ ಏನಾಗಿದೆ ಅನ್ನೋಂತಹದಕ್ಕೆ ಬದಲಾಗಿ ಏನ್ ನೈಜ ಆಗಿರ್ಬೇಕು ಅನ್ನೋಂತಹದ್ರ ಬಗ್ಗೆ ಹೆಚ್ಚು ಮಾತನ್ನ ಹೇಳುವಂತಹದನ್ನ ನೋಡ್ತೀವಿ. ದೆನ್ ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಅನ್ನುವಂತಹದ್ದು ಅಂದ್ರೆ ಮೌಲ್ಯವನ್ನ ಹೆಚ್ಚು ಒತ್ತು ಕೊಡುವಂತಹ ಒಂದು
ದೃಷ್ಟಿಕೋನ ಆಗಿರುವಂತಹದ್ದು, ಐಡಿಯಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ದ ಮೇಜರ್ ಕನ್ಸರ್ನ್ ವಾಸ್ ಟು ಸೆಟ್ ಆನ್ ಐಡಿಯಲ್ ಮಾಡೆಲ್ ಆರ್ ಸ್ಟ್ಯಾಂಡರ್ಡ್ ಬೇಸ್ಡ್ ಆನ್ ಎಥಿಕ್ಸ್ ಅಂಡ್ ಮೊರಾಲಿಟಿ ಆಫ್ ದ ಸೊಸೈಟಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಡಲ್ ಅನ್ನೋದು ಕೊಡುವಂತಹದ್ದು ಒಂದು ಸೆಟ್ ಆಫ್ ಒಂದು ಇದನ್ನ ಅವ್ರು ಇಡಬೇಕಾದಾಗ ದ ಎಂಟೈರ್ ಕಾನ್ಸೆಪ್ಟ್ ಇಸ್ ಬೇಸ್ಡ್ ಆನ್ ಯಾವ್ದ್ರ ಬೇಸ್ ಮೇಲೆ ಇರುತ್ತೆ ಅಂದ್ರೆ ಎಥಿಕ್ಸ್ ಅಂಡ್ ಮೊರಾಲಿಟಿಯನ್ನ ಒಳಗೊಂಡಂತಹ ಸಮಾಜದ ಬಗ್ಗೆ ಅವ್ರು ಯೋಚನೆ ಮಾಡೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಅನದರ್ ಕ್ಯಾರೆಕ್ಟರ್ ಫೀಚರ್ಸ್ ಆರ್ ಆಪ್ಟಿಮಿಸ್ಟಿಕ್ ಅಂಡ್ ಅನ್ರಿಯಲಿಸ್ಟಿಕ್. ದ ನಾರ್ಮೇಟಿವ್ ಅಪ್ರೋಚ್ ಇಸ್ ಬೇಸ್ಡ್ ಆನ್ ಸ್ಪೆಕ್ಯುಲೇಷನ್, imagination and assumption. We already know about the normative or empirical approach. Like that, idealistic approach is also, it is based on speculation. ಅಂದ್ರೆ ಕಲ್ಪನೆಗೆ ಇರ್ಬೋದು, ಊಹೆಗೆ ಇರ್ಬೋದು, ಅಸಂಪ್ಷನ್ ಗಳಿಗೆ ಸಂಬಂಧಪಟ್ಟಾಗಿ ಹೆಚ್ಚು ಒತ್ತು ಕೊಡುವಂತಹದನ್ನ ನೋಡ್ತೀವಿ. ದೆನ್ ಡಾಮಿನೇಟೆಡ್ ಬೈ ಫಿಲಾಸಫಿ ಅಂಡ್ ಹಿಸ್ಟ್ರಿ. ಈ ಸಿದ್ಧಾಂತ ಬಹಳ ಪ್ರಮುಖವಾಗಿ ತತ್ವಜ್ಞಾನ ಮತ್ತು ಇತಿಹಾಸದ ಅಂಶಗಳಿಂದ ಕೂಡಿರುವಂತಹದನ್ನ, ಅದರ ಪ್ರಭಾವಕ್ಕೆ ಒಳಪಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ನಾರ್ಮೇಟಿವ್ ಅಪ್ರೋಚ್ ಸ್ಟಡಿ ದ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಗವರ್ನಮೆಂಟ್, ಸ್ಟೇಟ್, the origin of the states. It makes political enquiry to suggest better option. So ಇಲ್ಲಿ ಬೆಟರ್ ಆಪ್ಷನ್ ಯಾವ್ದಾಗಿರುತ್ತೆ, ಇಟ್ ಈಸ್ ಬೇಸ್ಡ್ ಆನ್ ವ್ಯಾಲ್ಯೂಸ್. ಇಟ್ ಈಸ್ ಬೆಟರ್ ಆಪ್ಷನ್ ಯಾವ್ದಾಗಿರುತ್ತೆ, ಇಟ್ಸ್ ಬೇಸ್ಡ್ ಆನ್ ಅಸಂಪ್ಷನ್, ಇಟ್ಸ್ ಬೇಸ್ಡ್ ಆನ್ ಇಮ್ಯಾಜಿನೇಷನ್. ದಟ್ ಇಮ್ಯಾಜಿನೇಷನ್ ಇಸ್ ಬೇಸ್ಡ್ ಆನ್ ಮೊರಾಲಿಟಿ ಅಂಡ್ ವ್ಯಾಲ್ಯೂಸ್. ಸೊ ಇಲ್ಲಿ ನಿಮ್ಗೆ ಇದರ ಫ್ಯೂಚರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ಹೇಳ್ಬೇಕಾಗತ್ತೆ. ದೆನ್ ಇದರ ಡ್ರಾಬ್ಯಾಕ್ಸ್ ಅಂದ್ರೆ ಇದರಲ್ಲಿ ಇರಬಹುದಾದಂತಹ ಕೊರತೆ ಅಂತ ಅಂದಾಗ, ಸೊ ಸಾಕಷ್ಟು ಅಂಶಗಳನ್ನ ನಾವು ಮೆನ್ಷನ್ ಮಾಡಬಹುದು, ಬಟ್ ಕೆಲವನ್ನ ನೀವು ಹೇಳ್ತಾ ಹೋಗ್ಬೋದು. ಏನಂದ್ರೆ ಐಡಿಯಲಿಸ್ಟಿಕ್ ಥಿಯರಿ ಜಸ್ಟ್ ಲೈಕ್ ಈ ಫಿಲಾಸಫರ್ಸ್ ನ ಹೆಂಗಂತ ಕರೀತಾರೆ ಅಂದ್ರೆ, ಫಿಲಾಸಫರ್ಸ್ ಇಸ್ ಜಸ್ಟ್ ಲೈಕ್ ಎ ಬ್ಲಾಕ್, ಅವ್ನು ಯಾವ ತರ ಇರ್ತಾನೆ ಅಂದ್ರೆ, ಈ ಸರ್ಚ್ ಫಾರ್ ಎ ಬ್ಲಾಕ್ ಕ್ಯಾಟ್ ಇನ್ ದ ಡಾರ್ಕ್ ರೂಮ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಕಪ್ಪು ಬೆಕ್ಕನ್ನ ಹುಡುಕುವಂತಹ ಪ್ರಯತ್ನ, ಅದೇ ತರದ ಫಿಲಾಸಫರ್ ಮಾಡ್ತಾರೆ, ಐಡಿಯಲಿಸ್ಟಿಕ್ ಥಿಂಕರ್ಸ್ ಮಾಡ್ತಾ ಹೋಗ್ತಾರೆ ಅನ್ನುವಂತ ಒಂದು ಇದಿದೆ. ಸೊ ದಟ್ ಐಡಿಯಲಿಸ್ಟಿಕ್ ಥಿಯರಿ ಇಸ್ ದಟ್ ಇಟ್ ಈಸ್ ಪರ್ಸ್ಪೆಕ್ಟಿವ್ ಇನ್ ನೇಚರ್ ಅಂಡ್ ಡಸ್ ನಾಟ್ ಡಿಸ್ಕ್ರೈಬ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್. It does not describe the existing system. It does not focus the existing system. The best alternative are provided without addressing the problem of present. They are not focusing the present problems. They always think better alternatives ಬಗ್ಗೆ ಹೇಳ್ತಾ ಹೋಗ್ತಾರೆ ಹೊರತು ಪ್ರೆಸೆಂಟ್ ಪ್ರಾಬ್ಲಮ್ ಅನ್ನ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಆದರ್ಶವಾದಿಗಳು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ದೆನ್ ನೋ ಕನ್ಸಿಡರೇಷನ್ ಇಸ್ ಗಿವನ್ ಟು ರಿಫಾರ್ಮ್ಸ್ ಆರ್ ಚೇಂಜ್ ದ ಪ್ರೆಸೆಂಟ್ ಸಿಚುಯೇಷನ್. ಸೊ ದಸ್ ಐಡಿಯಲಿಸ್ಟಿಕ್ ಅಪ್ರೋಚ್ ಇಸ್ ಫೈಟ್ ಫ್ರಮ್ ರಿಯಾಲಿಟಿ. ಅಂದ್ರೆ ನಮ್ಗೆ ಬೇಕಾಗಿರುವಂತಹದ್ದು ಮುಂದೆ ಏನಾಗತ್ತೆ ಅಂತಲ್ಲ, ಪ್ರೆಸೆಂಟ್ ಸಿಚುಯೇಷನ್, ಪ್ರಸ್ತುತ ಸಮಸ್ಯೆಗಳಿಗೆ ನಮ್ಗೆ ಉತ್ತರ ಇಮಿಡಿಯೇಟ್ ಆಗಿ ಬೇಕಾಗತ್ತೆ. ನೀವು ಬರುವಂತಹ ದಿನಗಳಲ್ಲಿ ಆ ತರ ಇರ್ಬೇಕು, ಈ ತರ ಇರ್ಬೇಕು ಅನ್ನುವಂತಹದ್ರಿಂದ ನಾವು ಸಮಸ್ಯೆಗಳನ್ನ ದೂರ ಇಡೋಕ್ಕಾಗಲ್ಲ. ಇವತ್ತು ನಮ್ಗೆ ಈ ತರದ ಕೋವಿಡ್ ಸಂಕಷ್ಟ ಇದೆ, ಇಮಿಡಿಯೇಟ್ ಸೊಲ್ಯೂಷನ್ ನಮ್ಗೆ ಏನು ವ್ಯಾಕ್ಸಿನೇಷನ್ ಇರ್ಬೋದು, ಇಮಿಡಿಯೇಟ್ ಸೊಲ್ಯೂಷನ್ ಏನು ಮಾಸ್ಕ್ ಗಳನ್ನ ಹಾಕೋ, ಈ ತರದ ಸೊಲ್ಯೂಷನ್ ಅನ್ನ ನೀವು ಇಮಿಡಿಯೇಟ್ ಕೊಡೋ ಹಾಗಿರ್ಬೇಕು. ಅದನ್ನ ನಾವು ಬಿಟ್ಬಿಟ್ಟು ಏನಾಗುತ್ತೆ, ಐಡಿಯಲಿಸ್ಟಿಕ್ ಥಿಂಕರ್ಸ್ ಅಂದ್ರೆ ನಾನು ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಮುಂದೆ ಹಿಂಗಾಗಿದೆ, ಮುಂದೆ ಹಿಂಗಿರ್ಬೇಕು, ಈ ತರ ಅಂತ ಹೇಳ್ತಾ ಹೋದ್ರೆ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನ ಕೊಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಇದನ್ನ ನೀವು ಒಂದು 10 ಮಾರ್ಕ್ಸಿನ ಕ್ವಶನ್ ಆಗಿ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಒನ್ ಆಫ್ ದ ಮೇಜರ್ ಥಿಯರಿ, ಇಂಪಾರ್ಟೆಂಟ್ ಥಿಯರಿ, ಬಟ್ ಇಲ್ಲಿ ನಿಮ್ಗೆ ಐಡಿಯಲಿಸ್ಟಿಕ್ ಥಿಯರಿ ಡ್ರಾಬ್ಯಾಕ್ ಅಷ್ಟೇ ಹೇಳ್ತಾ ಹೋಗ್ತೀವಿ, ಬಟ್ ಇಲ್ಲಿ ನಾವು ಮೆರಿಟ್ಸ್ ಬಗ್ಗೆನೂ ಮಾತಾಡ್ಬೇಕಾಗತ್ತೆ. ವಿತೌಟ್ ಮೊರಾಲಿಟಿ, ವಿತೌಟ್ ಫಿಲಾಸಫಿಕಲ್ ಆಸ್ಪೆಕ್ಟ್, ಎನಿ ಪೊಲಿಟಿಕಲ್ ಸಿಸ್ಟಮ್ ಕೆನಾಟ್ ಬಿ ಎಕ್ಸಿಸ್ಟ್. ಅಂದ್ರೆ ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್ ಅಂಡ್ ಆಲ್ಸೋ ಸ್ಪಿರಿಚುವಲ್ ಅನಿಮಲ್. ಅದನ್ನ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ಎಸ್, ನೀವು ರಿಯಾಲಿಟಿಯ ಅರ್ಥದಲ್ಲಿ ಒಂದು ನೈತಿಕತೆ, ವ್ಯಾಲ್ಯೂಸ್ ಅನ್ನುವಂತಹದ್ದನ್ನ ನಾವು ಪಕ್ಕಕ್ಕಿಟ್ಟು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ನಮ್ಗೆ ಐಡಿಯಲಿಸಮ್ ಅನ್ನುವಂತಹದ್ದು ಎಸ್ ಒಂದು ಮಾಡೆಲ್ ಇದೆ, ಆ ಮಾಡೆಲ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದಾಗ ಏನ್ ಪ್ರಯತ್ನಗಳಾಗ್ಬೇಕು ಅನ್ನುವಂತಹದ್ದು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾಗಿರುತ್ತದೆ. ಸೊ ಬರೀ ಡ್ರಾಬ್ಯಾಕ್ಸ್ ಬಗ್ಗೆ ಮಾತ್ರ ಹೇಳಿದ್ದೀನಿ. ಸೊ ಮೆರಿಟ್ಸ್ ನೀವು ಮೆನ್ಷನ್ ಮಾಡಿ, ಅದರಲ್ಲಿ ಇರಬಹುದಾದಂತಹ ಗುಣಗಳು. ಎಸ್, ನಿಮ್ಮ ರಾಮರಾಜ್ಯ ಇರ್ಬೋದು, ಆದರ್ಶ ರಾಜ್ಯದ ಪರಿಕಲ್ಪನೆ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಸಹಕಾರದ ಒಂದು ತತ್ವ, ನೀವು ಅದನ್ನ ಡಿನೈ ಮಾಡೋಕ್ಕಾಗಲ್ಲ. ಅಥವಾ ವ್ಯಕ್ತಿಯನ್ನ ಆ ರೀತಿ ನೀವು ಮೋಟಿವೇಟ್ ಮಾಡ್ಬೇಕು ಅಥವಾ ರೂಪಿಸ್ಬೇಕು ಅಂದಾಗ ವ್ಯಕ್ತಿ ಮತ್ತೆ ಸಮಾಜವನ್ನ ಪೂರಕವಾಗಿ ನೋಡ್ಬೇಕು ಅನ್ನೋ ಈ ಪರಿಕಲ್ಪನೆಯನ್ನ ನೀವು ಪಕ್ಕಕ್ಕಿಟ್ಟು ಯೋಚನೆ ಮಾಡೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಇದರ ಡ್ರಾಬ್ಯಾಕ್ಸ್ ಅಷ್ಟೇ ಅಲ್ಲ, ನಮ್ಗೆ ಅದ್ರಲ್ಲಿ ಅನೇಕ ತರದ ಇದಿದೆ, ಬೇರೆ ಅನೇಕ ಸಿದ್ಧಾಂತಗಳಿಗೆ, ಚಿಂತನೆಗಳಿಗೆ ಅದು ಐಡಿಯಲಿಸಮ್ ಅನ್ನುವಂತಹದ್ದು
ಸ್ಫೂರ್ತಿಯಾಗಿರೋದನ್ನ ನೋಡ್ತೀವಿ. ಸೊ ಇದರಲ್ಲಿ ನೀವು ಪ್ಲೇಟೋ ಇರ್ಬೋದು, ಹೆಗಲ್ ಇರ್ಬೋದು, ಗಾಂಧಿ ಇರ್ಬೋದು, ಥಾಮಸ್ ಮೋರ್ ಇರ್ಬೋದು, ಇವರೆಲ್ಲರನ್ನು ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಇಷ್ಟನ್ನ ನಿಮ್ಮ ಐಡಿಯಲಿಸಮ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇದು ಮುಗ್ದಿದೆ. ಮುಂದಿನ ತರಗತಿಯಲ್ಲಿ ನಾವು ಬೇರೆ ತರಗತಿಯನ್ನ ಅಂದ್ರೆ ಬೇರೆ ಪರಿಕಲ್ಪನೆಯ ಬಗ್ಗೆ ನಾವು ಚರ್ಚೆಗೆ ಒಳಪಡಿಸ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ MCQ ಅಥವಾ ಇದರಲ್ಲಿ ನಾವು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ, ಅದ್ರ ಬಗ್ಗೆ ನೀವು ಇದ್ ಮಾಡ್ತಾ ಹೋಗಿ, ಗಮನ ಹರಿಸ್ತಾ ಹೋಗಿ. ಥ್ಯಾಂಕ್ ಯು.